ಹಾಯ್ ನಮಸ್ಕಾರ ಎಲ್ರಿಗೂ. ಎಲ್ಲರೂ ಹೇಗಿದ್ದೀರಾ? ನಾನಂತೂ ಸೂಪರಾಗಿದ್ದೀನಿ. ನೀವು ಕೂಡ ಸೂಪರಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇವತ್ತಿನ ಈ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬನ್ನಿ, ನಾನಿವಾಗ ಬೆಂಗಳೂರಿಗೆ ಹೊರಟಿದ್ದೀನಿ ಅಣ್ಣನ ಮನೆಗೆ. ನನಗೂ ಮನೇಲಿದ್ದು ತುಂಬ ಬೋರ್ ಆಗಿತ್ತು. ಒಂದು ವಾರ ರಜೆ ಇತ್ತಲ್ವ, ಹಾಗಾಗಿ ನನಗೂ ಮನೇಲಿದ್ದು ತುಂಬ ಬೋರ್ ಅನಿಸಿತ್ತು. ಅದಕ್ಕೋಸ್ಕರ ನಾನು ಅಣ್ಣನ ಮನೆಗೆ ಹೋಗಿ ಬರೋಣ ಅಂದ್ಬಿಟ್ಟು ಹೊರಟಿದ್ದೆ. ಇವತ್ತು ಸ್ಯಾಟರ್ಡೆ ನಾನು ಹೋಗ್ತಿದ್ದೆ. ಗಿರಿ ನನಗೆ ಡ್ರಾಪ್ ಮಾಡೋಕ್ಕೆ ಬಂದಿದ್ದರು. ನೋಡಿ, ರಶ್ ಇತ್ತು ತುಂಬ. ಬಸ್ಸಲ್ಲಿ ಹೋಗೋಣ ಅಂತ ಹೊರಟಿದ್ದೆ. ನೋಡಿ, ನನಗಂತೂ ಗೊತ್ತೇ ಆಗ್ತಾಯಿಲ್ಲ ಹೇಗೆ ಹತ್ತೋದು ಅಂತ. ಬಸ್ಸು ಫುಲ್ ರಶ್ಶು, ಏನು ಮಾಡೋದು ಗೊತ್ತಾಗ್ತಾ ಇಲ್ಲ. ತುಂಬ ರಶ್ ಇದೆ, ತುಂಬ ಜನ ಇದ್ದಾರೆ. ನನಗೆ ಭಯ ಆಗೋಯ್ತು ಹತ್ತೋದಕ್ಕೆ. ಅದಕ್ಕೆ ಇನ್ನು ಮತ್ತೆ ಬೇರೆ ಯಾವುದಾದ್ರು ಬಸ್ ಬರುತ್ತಾ ಅಂತ ವೇಟ್ ಮಾಡ್ತೀನಿ. ಆ ರಶಲ್ಲಂತೂ ನಿಜವಾಗ್ಲೂ ಹೋಗೋಕ್ಕಾಗಲ್ಲ. ಯಾಕಂದರೆ ಒಂದು 1 ಅವರ್ ಆದರೂ ಜರ್ನಿ ಇರುತ್ತೆ ಅಲ್ವಾ, ಅದಕ್ಕೆ ನಿಂತ್ಕೊಂಡೆಲ್ಲ ಹೋಗೋಕ್ಕಾಗಲ್ಲ. ಅದಕ್ಕೋಸ್ಕರ ನೋಡೋಣ. ಬಸ್ಸಿಗೇನು ಇದಿಲ್ಲ, ಬರ್ತಾ ಇರ್ತವೆ. ಬಸ್ ಬಂದ ತಕ್ಷಣ ಹತ್ತೋಣ ಅಂತ, ಸ್ವಲ್ಪ ಇದು ಕ್ರೌಡ್ ಕಡಿಮೆ ಆಗಲಿ ಅಂತ. ನಾನು ಸ್ವಲ್ಪ ಲೇಟಾಗಿ ಹೊರಟೆ, ಮನೆಯಿಂದ 4 o'clock ಹೊರಟೆ. ಏನಕ್ಕಂದರೆ ಸ್ವಲ್ಪ ಮನೇಲೆಲ್ಲ ಸ್ವಲ್ಪ ಕೆಲಸ ಮುಗಿಸ್ಬಿಟ್ಟು ಹೊರಟೆ ನಾನು. ಬಸ್ ಹೇಗೂ ಸಿಗುತ್ತೆ ಅಲ್ಲ, ಯಾಕಂದರೆ ನಾನು 7 o'clockಗೆಲ್ಲ ಹೋಗಿದ್ದೀನಿ ಬೆಂಗಳೂರಿಗೆ. ಅಲ್ಲಿಂದ ನನ್ನ ಫ್ರೆಂಡ್ ಪಿಕ್ ಮಾಡಿಬಿಟ್ಟು ಅಣ್ಣ ಮನೆ ಹತ್ರ ಬಿಡ್ತಾನೆ. ಇವತ್ತು ಇನ್ನೂ ಅವನಿಗೆ ಕಾಲ್ ಮಾಡಿ ಹೇಳಿಲ್ಲ ನಾನು ಬರ್ತಾಯಿದ್ದೀನಿ ಅಂತ. ಆಮೇಲೆ ಬಸ್ಸಲ್ಲಿ ಹೋಗ್ಬೇಕಂದ್ರೆ ಹೇಳ್ತೀನಿ, ಅವನು ಅಲ್ಲೇ ಇರ್ತಾನೆ, ಬನಶಂಕರಿ ಆ ಕಡೆ ಈ ಕಡೆ ಇರ್ತಾನೆ ಅಂದ್ಬಿಟ್ಟು ನಾನು ಅವನಿಗೆ ಹೇಳಿಲ್ಲ. ಸುಮ್ಮನೆ ತುಂಬ ದಿನ ಆಗಿತ್ತು, ರಾಖಿ ಹಬ್ಬ ಆದಮೇಲೆ ಅಣ್ಣನ ಮನೆಗೆ ಹೋಗಿರಲಿಲ್ಲ. ಅದಕ್ಕೋಸ್ಕರ ಅಣ್ಣನ ಮನೆಗೆ ಹೋಗೋಣ ಅಂದ್ಬಿಟ್ಟು ಹೊರಟಿದ್ದೀನಿ. ನನಗೂ ಹೇಗೂ ಲೀವ್ ಇತ್ತಲ್ವ, ನನಗೂ ತುಂಬ ಬೇಜಾರು ಮನೆಯಲ್ಲಿ. ಅದಕ್ಕೋಸ್ಕರ ಹೋಗೋಣ ಅಂದ್ಬಿಟ್ಟು ಹೊರಟಿದ್ದೀನಿ. ಹಾಗೆ ಇಲ್ಲಿ ತುಂಬ ಕ್ರೌಡ್ ಇದೆ, ಅದಕ್ಕೋಸ್ಕರ ಸ್ವಲ್ಪ ಅದೆಲ್ಲ ಕಡಿಮೆ ಆಗಿ ಹೇಗಿದ್ರು ಬಸ್ ಬರುತ್ತೆ ಆಗಿತ್ತಾನೆ ವೇಟ್ ಮಾಡೋಣ ಅಂತ ವೇಟ್ ಮಾಡ್ತಾ ಇದ್ದೀನಿ. ಹಾಗೆ ಗಿರಿ ಬಂದು ಬಿಟ್ಟು ಹೋದರು. ಅವರು ಸ್ವಲ್ಪ ಅರ್ಜೆಂಟಲ್ಲಿದ್ದರು, ಅಂಗಡಿ ತೆಗಿಬೇಕಲ್ವ. ಅಂದರೆ ಇಷ್ಟೊತ್ತು ಮೇಲೆ ಸ್ವಲ್ಪ ಚಿಕನ್ ತಗೊಳಕ್ಕೆ ಬರ್ತಾರಲ್ವ, ಅದಕ್ಕೋಸ್ಕರ ಅವರು ಹೋದರು ಬೇಗ ನನ್ನ ಬಿಟ್ಬಿಟ್ಟು. ಕಾರಲ್ಲಿ ಬಿಟ್ಟಿಲ್ಲ, ಯಾಕಂದರೆ ಕಾರಲ್ಲಿ ಬಂದರೆ ಸ್ವಲ್ಪ ಟೈಮ್ ವೇಸ್ಟ್ ಆಗುತ್ತೆ, ಬೈಕಲ್ಲಾದರೆ ಸ್ವಲ್ಪ ಬೇಗ ಬರ್ಬೋದು ಅಂದ್ಬಿಟ್ಟು ಹಾಗೆ ಕಾರಲ್ಲಿ ಬೇಡ ಅಂದ್ಬಿಟ್ಟು ನನ್ನ ಗಾಡಿಗೆ ಡ್ರಾಪ್ ಮಾಡಿಬಿಟ್ಟು ಹೋದರು. ಅವರು ನಿಂತೂ ಇಲ್ಲ, ನನ್ನ ಬಸ್ ಹತ್ತೋಕ್ಕೂ ನಿಂತೂ ಇಲ್ಲ. ಯಾಕಂದರೆ ಅವ್ರು ಸ್ವಲ್ಪ ಚಿಕನ್ ಅಂಗಡಿಗೆ ಹೋಗ್ಬೇಕಲ್ವ, ಅದಕ್ಕೋಸ್ಕರ ನಾನು ಹೋಗ್ತೀನಿ ನೀನು ಹೋಗು ಅಂತ ಹೇಳಿದೆ. ಇವಾಗ ಬಸ್ಸಿನ ಬಂದಿಲ್ಲ, ನೋಡಿದ್ರಲ್ವ ಅಷ್ಟೊಂದು ಜನ ಹತ್ತಿದ್ದಾರೆ. ಇನ್ನೂ ಆ ಬಸ್ಸನ್ನು ಬಿಟ್ಟಿಲ್ಲ, ಇನ್ನೂ ನಿಂತಿದೆ. ಬಟ್ ನಾನಂತೂ ಆ ಬಸ್ಸು ಹತ್ತಲ್ಲ, ಯಾಕಂದರೆ ತುಂಬಾ ರಶ್ ಇದೆ. ಅದು ನನಗಂತೂ ಆಗಲ್ಲ ಅಷ್ಟು ರಶಲ್ಲಿ ಹೋಗೋಕ್ಕೆ. ಎಷ್ಟೋ ದಿನ ಆಗಿತ್ತು ನಾನು ಬಸ್ಸಲ್ಲಿ ಹೋಗಿ, ತುಂಬ ದಿನ ಆದಮೇಲೆ ಬಸ್ಸಲ್ಲಿ ಹೋಗ್ತಾ ಇದ್ದೀನಿ. ಎಲ್ಲರೂ ನನ್ನೇ ನೋಡ್ತಾ ಇದ್ದಾರೆ, ಇಲ್ಲಿ ಯಾರು ಸುಚಿತರ ಒಬ್ಬೊಬ್ಬರೇ ಮಾತಾಡ್ತಾ ಇದ್ದಾಳೆ ಅಂತ ನೋಡ್ತಾ ಇದ್ದಾರೆ. ಓಕೆ, ಬೆಟ್ಟಕ್ಕೆ ನನ್ನಲ್ಲಿ ಕರ್ಕೊಂಡು ಹೋಗ್ತಾರೆ. ಅಯ್ಯೋ, ಹುಡುಗರ ಜೊತೆ ಹೋಗ್ತಿದ್ದಾರೆ, ಅವರು ರೆಸಾರ್ಟ್ ಹುಡುಗರ ಜೊತೆ. ಏಕೆ ಇಲ್ಲ, ಜಗಳ ಏನಿಲ್ಲ. ಅವತ್ತಿಂದ ತುಂಬ ದಿನ ಆಗಿತ್ತು ನನಗೆ ಲೀವ್ ಕೊಟ್ಬಿಟ್ಟು. ಅದಕ್ಕೆ ಊರಿಂದ ನಮ್ಮ ಅಣ್ಣ ಹತ್ತಿಗೆ ಬಂದಿದ್ರಾ, ಅದಕ್ಕೆ ಹೋಗೋಣ ಅಂದ್ಬಿಟ್ಟು ಬಂದೆ. ಅವರು ಕಾಲ್ ಮಾಡ್ಬೇಕು ಇವಾಗ, ಹೋದ್ರು ಏನು. ಅಲ್ಲಿಂದ ಇಲ್ಲಿ ಬರೋಕ್ಕೆ ಎಷ್ಟು ಟೈಮ್ ಆಗ್ಬೋದು ಹೇಳು? ನೀನು ಕಾಲ್ ಮಾಡಿ ಎಷ್ಟೊತ್ತಾಗಿತ್ತು ನಾನು? ಅಲ್ಲಿ ಟ್ರಾಫಿಕ್ ಇದ್ದಿದ್ದು ಅಷ್ಟೊಂದು.
ಲಿಫ್ಟಲ್ಲಿ ಹೋಗ್ತಾ ಇದ್ದೀನಿ. ಲಿಫ್ಟ್ ಇರಲಿಲ್ಲ ಫಸ್ಟು, ಆಮೇಲೆ ಮಾಡಿದ್ರು, ಆಮೇಲೆ ಮತ್ತೆ ಕೆಟ್ಟೋಗಿತ್ತು. ಇವತ್ತು ಮೆಟ್ಲು ಹತ್ತೋದಂತೂ ಸ್ವಲ್ಪ ಇವಾಗ ತಪ್ಪಿದೆ, ಅದೊಂದು ಖುಷಿ. ತುಂಬ ತಲೆ ನೋಯ್ತಾ ಇದೆ ನನಗಂತೂ ನಿಜವಾಗ್ಲೂ. ಯಾಕಂದರೆ ನಿನ್ನೆ ನಾನು ನೈಟ್ ಮಲಗೋದು ತುಂಬ ಲೇಟ್ ಆಗಿತ್ತು. ಅದಕ್ಕೆ ಮಧ್ಯಾಹ್ನ ಮಲಗಿಲ್ಲ ನಾನು ಇವತ್ತು. ಅದಕ್ಕೆ ಫುಲ್ ಒಂಥರ ತಲೆನೋವು ಬಂದ್ಬಿಟ್ಟಿದೆ. ನಮ್ಮ ಅಣ್ಣ ಮನೆ ಇರೋದು 6th ಫ್ಲೋರ್ ಆಯಿತಾ. ಇಲ್ಲಿ 4th ಫ್ಲೋರ್ಗೆ ಲಿಫ್ಟು ಲಾಸ್ಟ್ ಇದೆ. ಇಲ್ಲಿಂದ ಒಂದು 2 ಫ್ಲೋರ್ ಹತ್ಕೊಂಡು ಹೋಗಬೇಕು. 2 ಫ್ಲೋರ್ ಅಲ್ಲ, 1 ಫ್ಲೋರ್ ಹತ್ಕೊಂಡು ಹೋಗ್ಬೇಕು, ಸಾರಿ. ಏನೋ ಗಮ್ಮಂತ ಪೇಂಟ್ ಸ್ಮೆಲ್ ಬರ್ತಾ ಇದೆ. ಅಣ್ಣ ಅಲ್ಲೇ ಕೆಳಗೆ ಸಿಕ್ಕಿದ್ದ, ಹೋಗಿರು ಬರ್ತೀನಿ ಅಂತ ಹೇಳ್ದ. ಬರ್ತಾ ಇದ್ದೀನಿ. ಅದಕ್ಕೆ ನನಗಂತೂ ಫುಲ್ಲು ಹೊಟ್ಟೆ ಹಸಿತಾ ಇದೆ. ಯಾಕಂದರೆ ನಾನು ಮಧ್ಯಾಹ್ನ ಊಟ ಮಾಡಿಲ್ಲ, ಫುಲ್ಲು ತಲೆನೋವು. ಅದಕ್ಕೆ ಬಂದೆ. ಹಾಯ್ ಪುಟಾಣಿ. ಪಿಜ್ಜಾ ನನಗೆ. ಆರಾಮಿದ್ದೀನಣ್ಣ, ನೀವು ಆರಾಮಿದ್ದೀರಿ? ಪುಟಾಣಿ ಚೆನ್ನಾಗಿದ್ದೀಯಾ? ನನಗೆ ಪಿಜ್ಜಾ. ಅದಕ್ಕೆ ಆರಾಮಿದ್ದೀರಿ? ಪಿಜ್ಜಾ ನನಗೆ. ಅಲ್ಲಿ ಅಕ್ಕ ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ?